ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದೆ ಅನೇಕ ಸುದೀರ್ಘ ಖಾತೆಗಳನ್ನು ನೀವು ನಿರ್ವಹಣೆ ಮಾಡಿದಿರಿ. ಯಾವ ಖಾತೆಯಲ್ಲಿ ನಾನು ಕೆಲಸ ಮಾಡಿ ತೃಪ್ತಿ ಇದೆ ಅಂತ ನಿಮಗನ್ಸುತ್ತೆ? ಎಲ್ಲ ಖಾತೆನೂ ಓಕೆ. ಈಗ ನಾನು ಹಿಂದೆ APMC ಮಿನಿಸ್ಟರ್ ಆಗಿದ್ದೆ, ಅಲ್ಲೂ ಸಾಕಷ್ಟು ಸುಧಾರಣೆ ತಂದೆ. ಆಮೇಲೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಈಗ ITPL ಎಲ್ಲ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಅವರು CM ಆಗಿದ್ದಾಗ ನಾನೇ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆವಾಗ ITPL ಬಂದಿದ್ದಾಗಲೇ. ಆಮೇಲೆ ಹೈ ಪವರ್ ಕಮಿಟಿ ಚೇರ್ಮನ್ ಆಗಿದ್ದೆ. ಎಷ್ಟು ಪರ್ಮಿಷನ್ಸ್ಗೆ ಎಲ್ಲನೂ ಮಾಡಿಕೊಡ್ತಾ ಇದ್ವಿ. ಅದೆಲ್ಲ ಮಾಡಿದ್ರಿಂದ ಬೇಕಾಷ್ಟು ಉದ್ಯಮಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇವನ್ ರಾಜ್ಯ ಹಣಕಾಸು ಸಚಿವ ಆಗಿದ್ದಾಗಲೂ ಅಷ್ಟೇ. ಇದು ಲಾಟ್ರಿ ಇತ್ತು, ಅದೇ ರೀತಿ ಇದಿತ್ತು, ಯಾವುದು ಸ್ಮಾಲ್ ಸೇವಿಂಗ್ಸು, ಅತಿ ಹೆಚ್ಚು ಸೇವಿಂಗ್ಸು ಸ್ಮಾಲ್ ಸೇವಿಂಗ್ಸಲ್ಲಿ ಹಣ ತೊಡಗಿಸ್ತಿದ್ವಿ. ಅವಾಗೇನಾಗಿತ್ತು, ನಾವು ಎಷ್ಟು ಹಣ ಸೇವಿಂಗ್ಸಲ್ಲಿ ಇದು ಮಾಡ್ತೀವೋ ಕೇಂದ್ರ ಸರ್ಕಾರ ನಮ್ಗೆ ಅಷ್ಟು ಅನುದಾನ ಕೊಡ್ತಿತ್ತು. ಆಮೇಲೆ ವಿದ್ಯಾಮಂತ್ರಿ ಆಗಿದ್ದಾಗಲೂ ಅಷ್ಟೇ. ಇದು ನಮ್ಮ ಸುಮಾರು ಒಂದು ಸ್ಕೂಲ್ಸು, ಕಾಲೇಜಸ್ಸು, ಪರ್ಮಿಷನ್ಸು, ಆಮೇಲೆ ಪ್ರಮೋಷನ್ಸು ಎಲ್ಲ ಅಷ್ಟೇ, ಎಲ್ಲ ಅಪ್ಡೇಟ್ ಎಲ್ಲ ಮಾಡ್ತಾಯಿದ್ವಿ. ಎಲ್ಲ ಪೋಸ್ಟಲ್ಲಿ ಕಳಿಸ್ತಾ ಇದ್ವಿ ಆರ್ಡರ್ಸ್, ಆದೇಶಗಳನ್ನು. ಯಾವುದು ಸ್ಕೂಲು ಕಾಲೇಜ್ ಪರ್ಮಿಷನ್ಸ್ ಇತ್ತಲ್ಲ, ಅವ್ರು ಯಾರೂ ಬರೋ ಹಂಗೆ ಇರಲ್ಲ, ನಾವೇ ಪೋಸ್ಟಲ್ಲಿ ಕಳಿಸ್ತಾ ಇದ್ವಿ. ಮತ್ತು ಆಹಾರ ಇಲಾಖೆ ಮಂತ್ರಿ ಆಗಿದ್ದಾಗ ಅರ್ಬನ್ ಪೂರ್ಗೆ ಇದಿರಲಿಲ್ಲ, ಯೆಲ್ಲೋ ಕಾರ್ಡ್ ಇದಿರಲಿಲ್ಲ, BPL ಕಾರ್ಡ್ ಇರಲಿಲ್ಲ. ಆಮೇಲೆ SM ಕೃಷ್ಣ ಅವ್ರಿಗೆ ಹೇಳಿ ಅರ್ಬನ್ ಪೂರ್ಗೂ ಕೂಡ BPL ಕಾರ್ಡು ಮಾಡಿಸ್ದೆ. ಆಮೇಲೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಹಾಗೆ SM ಕೃಷ್ಣ ಅವರು ವಿಶೇಷ ಆಸಕ್ತಿ ಇತ್ತು ಬೆಂಗಳೂರು ಬಗ್ಗೆ. ಆಗ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMC 2 TMCಗೆ ಕುಡಿಯೋ ನೀರು, ಸ್ಯಾನಿಟ್ರಿ, ಪಾರ್ಕ್ಗಳ ಅಭಿವೃದ್ಧಿ, STPಸು, ಆಮೇಲೆ ಸ್ಟಾರ್ ಮೋಟ್ರೈನ್ಸು. ಆ ಕಾಲದಲ್ಲಿ SM ಕೃಷ್ಣ ಅವರ ಮುಖಂಡತ್ವದಲ್ಲಿ ಆಗ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಇದೆಲ್ಲ ಮಾಡಿ ಆಯಿತು. ಆಮೇಲೆ ಗೃಹ ಮಂತ್ರಿ ಆಗಿದ್ದಾಗ ಸಾಕಷ್ಟು ಕಡಿಮೆ ಅವಧಿ ಆದರೂ ಕೂಡ ಒಳ್ಳೆಯ ಕೆಲಸಗಳ ಸಮಾಧಾನ ಆಯಿತು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ಅಷ್ಟೇ. ಈಗ ಈ ಪೀರಿಯಡಲ್ಲಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಹೆಚ್ಚು ಇದಿಲ್ಲ. ಆದರೆ ಹಿಂದಿನ ಸಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಈ ಕೇಳಿದವ್ರಿಗೆಲ್ಲ ಬಸ್ ಸ್ಟ್ಯಾಂಡ್ ಕೊಡ್ತಾಯಿದ್ವಿ. ಬಸ್ ಸ್ಟ್ಯಾಂಡ್ಸು, ಡಿಪೋಸು, ಇವನ್ನ ಬಸ್ಸಸ್ಸು ನಮಗೇನು ಶಾರ್ಟೇಜ್ ಇರಲಿಲ್ಲ, ಎಲ್ಲ ಆಗಿತ್ತು. ಮತ್ತು ಈಗ ಈ ಇಲಾಖೆ ಬಂದಮೇಲೆ ಆಮೇಲೆ ನಮ್ಗೆ ಇನ್ನೊಂದು ನಮ್ಮ ಮುಜರಾಯಿ ಇಲಾಖೆಯಲ್ಲಿ ನಮಗೆ C ವರ್ಗದಲ್ಲಿ ಇದು ಅನುವಂಶಿಕ ದೇವಸ್ಥಾನಗಳು. ಅನುವಂಶಿಕ ದೇವಸ್ಥಾನಗಳಿದ್ರೆ ದೇವಸ್ಥಾನಗಳಿಗೆ ಅನುವಂಶಿಕ ಅರ್ಚಕರು ಇರ್ತಾರೆ. ಅವ್ರ ಕುಟುಂಬದಲ್ಲೇ ಪೂಜೆ ಮಾಡ್ಕೊಂಡ್ಬರ್ತಾರೆ. ಹಿಂದೆ ಅವ್ರಿಗೆಲ್ಲ ಜಮೀನು ಇರ್ತಿತ್ತು. ಆ ಜಮೀನು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಎಲ್ಲ ಹೋದ್ಮೇಲೆ ಈಗ ಅವ್ರಿಗೆ ತಸ್ತಿಕ್ ಅಂತ ಕೊಡ್ತೀವಿ. ಆ ತಸ್ತಿಕ್ 72,000 ಕೊಡ್ತೀವಿ. ಅದರಲ್ಲಿ 72,000ದಲ್ಲಿ 4 ಸಲ 48,000 ಸಿದ್ದರಾಮಯ್ಯವರೇ ಕೊಟ್ಟಿರೋದು. ಓಕೆ ಸಿದ್ದರಾಮಯ್ಯವರೇ. ಹಿಂದಿನ ಸರ್ಕಾರದಲ್ಲಿ 3 ಸಲ ಕೊಟ್ಟರು, ಈ ಸಲ 1 ಸರಿ 12,000 48,000 ಕೊಟ್ಟರು. ಆಮೇಲೆ ಈ ಬಾರಿ 3 ವರ್ಷದಲ್ಲಿ 845 ಕೋಟಿ ನಾವು ದೇವಸ್ಥಾನಗಳಿಗೆ ಕೊಟ್ಟಿದ್ದೀವಿ. ಹಿಂದೆ BJP ಸರ್ಕಾರದಲ್ಲಿ 450 ಕೋಟಿ ಕೊಟ್ಟಿದ್ದರು 4 ವರ್ಷಕ್ಕೆ. ಅಂದರೆ ಅವ್ರು ಮಠಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಆ ಪ್ರಶ್ನೆ ಬೇರೆ. ದೇವಸ್ಥಾನಗಳಿಗೆ ಬಟ್ ಇವೆಲ್ಲದ ಅರ್ಚಕರಿಗೆ ಇನ್ನೊಂದು ಹೇಳ್ತೀನಿ, ಅವ್ರಿಗೆ ಪಾಪ ಸ್ಯಾಲ್ರಿ ಇಲ್ಲ. ನಾನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿ ಅವರ ಅರ್ಚಕರ ಮಕ್ಕಳಿಗೆಲ್ಲನೂ ಕೂಡ ಸ್ಕಾಲರ್ಶಿಪ್ ಹಾಕಿದವ್ರಿಗೆಲ್ಲ ಕೊಡ್ತೀವಿ. 5,000ದಿಂದ 1 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೀವಿ. ಅವ್ರು ಏನು ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಅದರ ಮೇಲೆ. ಅರ್ಚಕರು ತೀರೋಗ್ಬಿಟ್ರೆ ಏನೂ ಕೊಡ್ತಿರಲ್ಲ. ಈಗ ನಾವು 2 ಲಕ್ಷ ಕೊಡ್ತಾ ಇದ್ದೀವಿ. ಅದನ್ನು 3 ಲಕ್ಷ ಅಥವಾ 5 ಲಕ್ಷ ಮಾಡಬೇಕು ಅಂತ ಉದ್ದೇಶನೂ ಇದೆ. ಮತ್ತು ಅರ್ಚಕರಿಗೆ ಆರ್ಥಿಕವಾಗಿ ದುರ್ಬಲರಿಗೆ ಒಂದು ಮನೆ ಜಾಗ ಇದ್ದರೆ ಮನೆ ಕಟ್ಕೊಳ್ಳೋದಕ್ಕೆ, ಮತ್ತು ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸೋಣ ಅಂತೇಳಿ ನಾನು ಸ್ವಲ್ಪ ತಿದ್ದುಪಡಿ ತಂದೆ ವಿಧಾನಸಭೆಯಲ್ಲಿ. ಸ್ವಲ್ಪ ಈ ಸೆಂಟ್ರಲ್ ಪೂಲ್ ಫಂಡ್ ಅಂತಿರುತ್ತೆ, ದೇವಸ್ಥಾನಗಳಲ್ಲಿ ಖರ್ಚಾಗಿ ಉಳಿದಿರ್ತಕ್ಕಂಥ ಹಣದಲ್ಲಿ ಈಗ 5% B ಗ್ರೇಡ್ ಕೊಡ್ತಾರೆ, 10% A ಗ್ರೇಡ್. ಅದರಲ್ಲಿ ಎಷ್ಟು ಅಂದರೆ 8-9 ಕೋಟಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ, ಅರ್ಚಕರ ಸಮುದಾಯಕ್ಕೆ ಇನ್ಶೂರೆನ್ಸು, ಮನೆ ಕಟ್ಟೋದಕ್ಕೆ, C ಗ್ರೇಡ್ ಟೆಂಪಲ್ಸ್ಗೆ ಸ್ವಲ್ಪ ಹೆಚ್ಚು ಅನುದಾನ ಕೊಡೋಣ ಅಂತ ಆ ತಿದ್ದುಪಡಿ ತಂದ್ವಿ. ಅದ್ಯಾಕೋ ಅದು ಗವರ್ನರ್ ಅವ್ರ ಬಳಿ ಹಾಗೆ ಉಳ್ಕೊಂಬಿಡ್ತು. ಕೋರ್ಟಲ್ಲಿ ಒಂದು ಕೇಸ್ ಇದೆ ಕಾಯ್ದೆ ಮೇಲೆ, ಅದರಿಂದ ಅದು ಉಳ್ಕೊಂಬಿಡ್ತು.
ನೀವು ಕೂಡ ಬೆಂಗಳೂರಿನಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಆಗೋದು ಕಾರ್ಪೊರೇಟರ್ ಮುಖಾಂತರ ರಾಜಕಾರಣಕ್ಕೆ ಬಂದವರು ಸರ್. ಬೆಂಗಳೂರಿನ GBA ಚುನಾವಣೆ ನೆನೆಗುದಿಗೆ ಬಂದುಬಿಟ್ಟಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೂನ್ 30ರೊಳಗಾಗಿ ಚುನಾವಣೆ ನಡೆಸಬೇಕು ಅಂತ. ಇತ್ತೀಚೆಗೆ ಚುನಾವಣಾ ಆಯೋಗ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಸಿಬ್ಬಂದಿ ಕೊರತೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದೆ. ಒಂದು ಸೆಕೆಂಡ್ ನೆನೆಗುದಿಗೆ ಬೀಳುತ್ತಾ GBA ಚುನಾವಣೆ? ಕಾರ್ಪೊರೇಟ್ರಾಗಿ ರಾಜಕೀಯಕ್ಕೆ ಬಂದಿದ್ದಲ್ಲ. ನಾನು ಸೆಕೆಂಡ್ ಇಯರ್ ಡಿಗ್ರಿಲಿದ್ದಾಗ ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಸೆಕ್ರೆಟರಿ ಆಗಿ ಗೆದ್ದೆ. ಎಸ್ ಸರ್. ಆಗ NSV ವಿದ್ಯಾರ್ಥಿ ದೆಸೆಯಿಂದನೇ ಬಂದಿದೆ. NSV ಅಂದರೆ ನಮ್ಮ ಸ್ಟೂಡೆಂಟ್ ಪಾರ್ಟಿದು. ಆಮೇಲೆ ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಆಗಿದೆ 2 ಸಲ, ಬೆಂಗಳೂರು ಸ್ಟೂಡೆಂಟ್ ಕೌನ್ಸಿಲ್. ಆಗ್ಲಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದೀವಿ. ಆಮೇಲೆ 83ರಲ್ಲಿ ಕಾರ್ಪೊರೇಟ್ರಿಗೆ ಸೀಟ್ ಸಿಕ್ತು, ಕಾರ್ಪೊರೇಟರ್ ಅದೇ. 88ರವರೆಗೂ ಇದ್ದೆ. 85ರಲ್ಲೇ ಅಸೆಂಬ್ಲಿ ಸೀಟ್ ಕೊಟ್ಟರು ನನಗೆ, 85ರಲ್ಲಿ. ಆದರೆ ಆಗ ಸೋತೆ. ಆಮೇಲೆ 89ರಿಂದ ಸತತವಾಗಿ ಆಯ್ಕೆಯಾಗಿ ಬರ್ತಾಯಿದ್ದೀನಿ. ಮತ್ತು GBA ಚುನಾವಣೆ ಅಥವಾ ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಲ್ಲ, ಎಲ್ಲ ಚುನಾವಣೆಗಳು ಕೂಡ ಕಾಲಕ್ಕೆ ಆಗಬೇಕು ಅಂತೇಳಿ ರಾಜೀವ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ತಂದಿದ್ದಾರೆ. ಆ ತಿದ್ದುಪಡಿ ಇದ್ದರೂ ಕೂಡ, ಕಡ್ಡಾಯ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ಈ ಚುನಾವಣೆಗಳನ್ನ ಮುಂದಕ್ಕೆ ಆಗ್ತಾಯಿದ್ದೀವಿ. 2010ರಲ್ಲಿ ಆಗಬೇಕಾಗಿತ್ತು ಎಲೆಕ್ಷನ್ನು. ಆಗೇನಾಗೋಯ್ತು, 13ರವರೆಗೂ ಮುಂದೆ ತಳ್ಳಿಬಿಟ್ರು BJP ಅವರು. ಆಮೇಲೆ 2007ರಲ್ಲಿ, ಎಸ್ ಸರ್, 2007ರಲ್ಲಿ. ಆಮೇಲೆ 2010ಕ್ಕೆ ಚುನಾವಣೆ ಆಯಿತು. ಆಗ ಒಂದು 2.5 ವರ್ಷ ತಳ್ಳಿಬಿಟ್ರು. ಆಮೇಲೆ ಮೊನ್ನೆ 2019ರಿಂದ 23 ತನಕ ಕೂಡ ಮೀಸಲಾತಿ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ. ಇಲ್ಲ 20ರಲ್ಲಿ ಆಗಬೇಕಾಯ್ತು ಎಲೆಕ್ಷನ್. ಹೌದು. ಆಗ ಒಂದು 2.5 ವರ್ಷ BJP ಅವರು ತಳ್ಳಿದ್ರು. ಅವ್ರು ತಳ್ಳಿದ್ರು ಅಂತ ನಾವು ತಳ್ಳಿಬಿಟ್ವಿ.